ಜನರ ಕೂಗು ಡಿಜಿಟಲ್ ಸುದ್ದಿ ವಾಹಿನಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಯೊಂದಿಗೆ ನಾನು ನಿಮ್ಮ ಅನುನಯ. ಮಾರುಕಟ್ಟೆಗೆ ಹೋಗುವಾಗ ಬಟ್ಟೆಯ ಬ್ಯಾಗ್ ಕೊಂಡೊಯ್ಯುವುದು ಕೇವಲ ಅಭ್ಯಾಸವಲ್ಲ, ಅದು ಪರಿಸರ ರಕ್ಷಣೆಯ ದೊಡ್ಡ ಹೆಜ್ಜೆ. ಪ್ಲಾಸ್ಟಿಕ್ ಮುಕ್ತ ಪರಿಸರ ನಿರ್ಮಾಣಕ್ಕೆ ಪ್ರತಿಯೊಬ್ಬರೂ ಕೈಜೋಡಿಸಬೇಕು ಎಂದು ನ್ಯಾಯಾಧೀಶರಾದ ಸಚಿನ್ ಕೌಶಿಕ್ ಅವರು ಕಿವಿಮಾತು ಹೇಳಿದರು. ನಾವು ಎಲ್ಲಿ ಇರ್ತೀವಿ, ಮನೆ ಆಗಲಿ, ಮನೆ ನಾವು ಹೇಗೆ ಸ್ವಚ್ಛತೆ ಇಡ್ತೀವಿ, ಅದೇ ಥರ ನಮ್ಮ ಕಚೇರಿಗಳನ್ನು, ನಮ್ಮ ಕೆಲಸ ಮಾಡುವ ಪ್ರಿಮೈಸಸ್ ಕೂಡ ಅದೇ ಥರ ಸ್ವಚ್ಛತೆ ಇಟ್ಟರೆ ನಮಗೆಲ್ಲರಿಗೆ ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ಅದು ಒಳ್ಳೆ ಸಂದೇಶ ಎಲ್ಲರಿಗೆ ಹೋಗುತ್ತೆ. ನಾವು ಇದೇ ಥರ ರಾಡಿ ಬಿಟ್ಬಿಟ್ರೆ ಅದರಿಂದ ಎಲ್ಲ ಸೊಳ್ಳೆ ಮತ್ತು ಬೇರೆ ಬೇರೆ ಥರದ್ದು ಎಲ್ಲ ರೋಗಗಳನ್ನು ಬರುವುದು ಸಾಧ್ಯತೆ ಇರುತ್ತೆ. ಸೊ ಅವೆಲ್ಲ ನಾವು ಅವಾಯ್ಡ್ ಮಾಡಬೇಕು ಅಂದರೆ ಇದು ಒಂದಿನಕ್ಕಲ್ಲ, ಪ್ರತಿದಿನ ಸಾಧ್ಯ ಆದರೆ ಆದಷ್ಟು ಅಟ್ಲೀಸ್ಟ್ ವಾರಕ್ಕೆ ಒಂದು ಸತಿ ಅಟ್ಲೀಸ್ಟ್ ಹೊರಗಡೆ ಎಲ್ಲ ದೂರ ಜಾಗದಲ್ಲಿ ಎಲ್ಲ ಕೂಡ ಕ್ಲೀನ್ ಮಾಡಿಕೊಂಡು ನಾವು ಸ್ವಚ್ಛತೆ ಮೇಂಟೈನ್ ಮಾಡಬೇಕು ಅಂತ. ಪಟ್ಟಣದ ನ್ಯಾಯಾಲಯದ ಆವರಣದಲ್ಲಿ ಶುಕ್ರವಾರ ರಾಷ್ಟ್ರೀಯ ಸ್ವಚ್ಛತಾ ದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ತಾಲ್ಲೂಕು ಕಾನೂನು ಸೇವೆಗಳ ಸಮಿತಿ, ನ್ಯಾಯವಾದಿಗಳ ಸಂಘ ಹಾಗೂ ಪುರಸಭೆಯ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಈ ಕಾರ್ಯಕ್ರಮದಲ್ಲಿ 5ನೇ ಹೆಚ್ಚುವರಿ ಜಿಲ್ಲಾ ಹಾಗೂ ಸತ್ರ ನ್ಯಾಯಾಧೀಶರಾದ ಸಚಿನ್ ಕೌಶಿಕ್ ಅವರು ಸ್ವತಃ ಶ್ರಮದಾನ ಮಾಡುವ ಮೂಲಕ ಎಲ್ಲರಿಗೂ ಮಾದರಿಯಾದರು. ನಂತರ ಮಾತನಾಡಿದ ಅವರು, ನಮ್ಮ ಕೈಯಲ್ಲಿ ಒಂದು ಬಟ್ಟೆಯ ಬ್ಯಾಗ್ ಇದ್ದರೆ ಪ್ಲಾಸ್ಟಿಕ್ ಚೀಲದ ಅವಶ್ಯಕತೆಯೇ ಬರುವುದಿಲ್ಲ. ಪರಿಸರವನ್ನು ಪ್ಲಾಸ್ಟಿಕ್ ಮುಕ್ತವಾಗಿಸಲು ಜನಸಾಮಾನ್ಯರ ಸಹಕಾರ ಅತಿ ಮುಖ್ಯ ಎಂದು ತಿಳಿಸಿದರು. ಇದೇ ವೇಳೆ ಸಿವಿಲ್ ನ್ಯಾಯಾಧೀಶರಾದ ರವೀಂದ್ರಕುಮಾರ ಕಟ್ಟಿಮನಿಯವರು ಮಾತನಾಡಿ, ಪಟ್ಟಣದ ಸ್ವಚ್ಛತೆಯಲ್ಲಿ ಪೌರ ಕಾರ್ಮಿಕರ ಪಾತ್ರ ಅನನ್ಯವಾದದ್ದು ಎಂದು ಶ್ಲಾಘಿಸಿದರು. ಈ ಸ್ವಚ್ಛತಾ ಬಗ್ಗೆ ಪುರಸಭೆ ಕಾರ್ಯಾಲಯದವರು ದಿನನಿತ್ಯ ತಮ್ಮ ಕರ್ಮಚಾರಿಗಳು ಈ ಪಟ್ಟಣದ ಇರ್ತಕ್ಕಂಥ ಎಲ್ಲ ಒಳಚೆಯನ್ನು ಸ್ವಚ್ಛ ಮಾಡ್ತಕ್ಕಂಥ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಆದ್ದರಿಂದ ಈ ಒಂದು ರಾಷ್ಟ್ರೀಯ ಸ್ವಚ್ಛತಾ ದಿನಾಚರಣೆಯ ಅಂಗವಾಗಿ ಏನು ಕೆಲಸ ಮಾಡ್ತಾ ಇದ್ದಾರೆ ಕರ್ಮಚಾರಿಗಳು, ಅವರಿಗೆಲ್ಲರಿಗೂ ನಮ್ಮ ತಾಲೂಕು ಕಾನೂನು ಸೇವೆಗಳ ವತಿಯಿಂದ ಹೃದಯಪೂರ್ವಕ ಧನ್ಯವಾದಗಳನ್ನು ನಾನು ಹೇಳ್ತೇನೆ. ನಿಜಕ್ಕೂ ಅವರು ಮಾಡ್ತಕ್ಕಂಥ ಕೆಲಸ ಶ್ಲಾಘನೀಯವಾದದ್ದು. ಏಕೆಂದರೆ ಒಂದು ವೇಳೆ ಅವರು 1 ದಿನ ಅಥವಾ 2 ದಿನ ಆ ಕೆಲಸವನ್ನು ಬಿಟ್ಟಿದ್ದೇ ಆದಲ್ಲಿ ನಾವು ಹೊರಗಡೆ ಹೋಗಲಿಕ್ಕೆ ಆಗಲಾರದಂಥ ಪರಿಸ್ಥಿತಿ ಉಂಟಾಗುವಂಥ ಸಂದರ್ಭಗಳಿರ್ತದೆ. ಎಷ್ಟೋ ಸ್ವಚ್ಛತೆ ಕೆಲಸವನ್ನು ಅವರು ಮಾಡುವುದರಿಂದ ಈ ಮಾನವನ ಈ ಆರೋಗ್ಯದ ಮೇಲೆ ಏನು ಪರಿಣಾಮ ಉಂಟಾಗ್ತಿತ್ತು ಅದು ಸಹಿತ ಕಡಿಮೆ ಆಗ್ತಾ ಇದೆ. ಹೀಗಾಗಿ ಪುರಸಭೆಯವರು ಈ ನಿಟ್ಟಿನಲ್ಲಿ ಹೆಚ್ಚಿನ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಪೂರಕವಾಗಿ ನಾವು ಸಹಿತ ನಮ್ಮ ಮನೆ ಆಗಿರ್ಬೋದು, ಕಚೇರಿಗಳಾಗಿರ್ಬೋದು, ಸಾರ್ವಜನಿಕ ಸ್ಥಳಗಳಾಗಿರ್ಬೋದು, ಅವುಗಳಲ್ಲೆಲ್ಲ ಸ್ವಚ್ಛತೆಯನ್ನು ಕಾಪಾಡಿದರೆ ಸ್ವಚ್ಛ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ, ಒಂದು ರಾಷ್ಟ್ರದ ಏಳಿಗೆಗೆ ಮತ್ತು ಸ್ವಚ್ಛ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಹಾಯ ಆಗ್ತದೆ ಅಂತೇಳಿ. ಅಲ್ಲದೆ ಪ್ರತಿಯೊಬ್ಬರೂ ಸ್ವಚ್ಛತೆಯ ಪ್ರತಿಜ್ಞೆ ಕೈಗೊಂಡು ಪ್ಲಾಸ್ಟಿಕ್ ಬಳಕೆಯನ್ನು ಪೂರ್ಣವಾಗಿ ತ್ಯಜಿಸಬೇಕು ಎಂದು ಕರೆ ನೀಡಿದರು. ಇನ್ನು ಸ್ವಚ್ಛತಾ ಹಿ ಸೇವಾ ಅಭಿಯಾನದ ಬಗ್ಗೆ ಮಾತನಾಡಿದ ಪುರಸಭೆ ಮುಖ್ಯಾಧಿಕಾರಿ ಮಲ್ಲನಗೌಡ ಬಿರಾದಾರ, ಪ್ಲಾಸ್ಟಿಕ್ ನಿಷೇಧ ಕಾರ್ಯ ಯಶಸ್ವಿಯಾಗಬೇಕಾದರೆ ಅದರಲ್ಲಿ ಮಹಿಳೆಯರ ಪಾತ್ರ ದೊಡ್ಡದಿದೆ. ಮನೆಯಿಂದಲೇ ಈ ಬದಲಾವಣೆ ಆರಂಭವಾಗಬೇಕು ಎಂದರು. ಸ್ವಚ್ಛತೆಯ ಜೊತೆ ಪರಿಸರದ ಸಂರಕ್ಷಣೆಯನ್ನು ಕೂಡ ಅಷ್ಟೇ ಆದ್ಯತೆ ಕರ್ತವ್ಯ ಆಗಿದೆ ನಿಮ್ಮೆಲ್ಲರದು. ಸ್ವಚ್ಛತೆಯ ಜೊತೆಗೆ ಆರೋಗ್ಯವನ್ನು ಕಾಪಾಡಿಕೊಳ್ಳೋದು ಅತಿ ಅವಶ್ಯಕವಾಗಿರೋದ್ರಿಂದ ಈ ಸಂದೇಶದ ಪ್ರಕಾರ ಎಲ್ಲರೂ ಮುದ್ದೇಬೇಳ ಪುರಸಭೆಯನ್ನು ಮೊನ್ನೆ ನಾವು 26 ಜನವರಿ ಗಣರಾಜ್ಯೋತ್ಸವ ದಿನ ಒಂದು ಸ್ವಚ್ಛತಾ ಸೇವಾ ಈ ಕಾರ್ಯಕ್ರಮದ ಪ್ರಯುಕ್ತ ಇಡೀ ಆವತ್ತು ಗಣರಾಜ್ಯೋತ್ಸವದಾಗ ಸಹಿ ಮುಖಾಂತರ ನಾನು ಕಸ ಹಾಕಲ್ಲ, ನಮ್ಮ ಮುಂದೆ ಇದ್ದವರೆಲ್ಲರನ್ನು ಕಸ ಹಾಕಕ್ಕೆ ಬಿಡುವುದಿಲ್ಲ ಮತ್ತು ಸ್ವಚ್ಛತೆಯನ್ನು ನೀವು ಕೂಡಿ ಮುದ್ದೇಬೇಳ ಪುರಸಭೆ ವ್ಯಾಪ್ತಿಯಲ್ಲಿ ಕ್ಲೀನ್ ಸಿಟಿ ಅಂದರೆ ಸ್ಟಾರ್ ರೇಟಿಂಗ್ ಇರ್ತದೆ. ಇದಕ್ಕೆ 3 ಸ್ಟಾರು, 5 ಸ್ಟಾರು, 7 ಸ್ಟಾರ್ ಅಂತೇಳಿ ಅದರ ಮೇಲೆ ಅನುದಾನಗಳನ್ನು ಸದ್ಯಕ್ಕೆ ನಮಗೆ ಪುರಸಭೆ ವ್ಯಾಪ್ತಿಗೆ ಲಭ್ಯವಾಗ್ತದೆ. ಅದರ ಪ್ರಕಾರ ಇವತ್ತಿನ ದಿನ ಒಂದೊಂದು ಕಾರ್ಯಕ್ರಮವನ್ನು ಹಮ್ತಾ ಇದ್ದೀವಿ ಸರ್. ಅದರ ಪ್ರಯುಕ್ತ ಇವತ್ತು ಕೋರ್ಟ್ ಆವರಣದಲ್ಲಿ ತಮ್ಮ ನೇತೃತ್ವದಲ್ಲಿ ಇದೊಂದು ಕಾರ್ಯಕ್ರಮ ಮಾಡಿದ್ವಿ. ಈ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ತಮ್ಮೆಲ್ಲರದು ಸಹಕಾರ ಇರೋದ್ರಿಂದ ತಮಗೆ ತುಂಬ ಹೃದಯ ಧನ್ಯವಾದ ಅರ್ಪಿಸಿ ನನ್ನ ಮಾತು. ಪುರಸಭೆ ವತಿಯಿಂದ ಹಮ್ಮಿಕೊಂಡಿರುವ ಸಹಿ ಸಂಗ್ರಹ ಮತ್ತು ಜಾಗೃತಿ ಕಾರ್ಯಕ್ರಮಗಳ ಬಗ್ಗೆಯೂ ಅವರು ಮಾಹಿತಿ ನೀಡಿದರು.
ಕಾರ್ಯಕ್ರಮದಲ್ಲಿ ವಕೀಲರ ಸಂಘದ ಪ್ರಧಾನ ಕಾರ್ಯದರ್ಶಿ ಪಿಬಿ ಗೌಡರ, ಆರೋಗ್ಯ ನಿರೀಕ್ಷಕ ಮಹಾಂತೇಶ ಕಟ್ಟಿಮನಿ, ಹಿರಿಯ ವಕೀಲರು ಹಾಗೂ ನ್ಯಾಯಾಲಯದ ಸಿಬ್ಬಂದಿ ಪಾಲ್ಗೊಂಡು ಸ್ವಚ್ಛತಾ ಅಭಿಯಾನಕ್ಕೆ ಸಾಕ್ಷಿಯಾದರು. ಪರಿಸರ ಉಳಿಸುವುದು ನಮ್ಮೆಲ್ಲರ ಜವಾಬ್ದಾರಿ. ಇಂದೇ ಪ್ಲಾಸ್ಟಿಕ್ ಬಿಡಿ, ಬಟ್ಟೆ ಚೀಲ ಬಳಸಿ. ಇದು ಇಂದಿನ ವಿಶೇಷ ಸುದ್ದಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ. ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.